ಉಚ್ಚಾಟನೆಗೆ ಹೆದರೋದಿಲ್ಲ. ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆಲುವು ಸಾಧಿಸಿ ಬಿಜೆಪಿಗೆ ಮರಳಿ ಹೋಗ್ತೀನಿ ಅಂತ ಕೆಎಸ್ ಈಶ್ವರಪ್ಪ ಹೇಳ್ಕೊಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ವಿರುದ್ಧ ಬಂಡಾಯ ಎದ್ದು ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗದಿಂದ ಸ್ಪರ್ಧೆ ಮಾಡ್ತಾ ಇರೋ ಕೆಎಸ್ ಈಶ್ವರಪ್ಪಗೆ ಬಿಜೆಪಿ ಶಾಕ್ ಕೊಟ್ಟಿದೆ. 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ. ಇದರ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿರೋ ಈಶ್ವರಪ್ಪನವರು, ಉಚ್ಚಾಟನೆ ಬಗ್ಗೆ ನನಗೆ ಯಾವುದೇ ಪತ್ರ ಬಂದಿಲ್ಲ. ನಾನು ಯಾವ ಉಚ್ಚಾಟನೆಗೂ ಹೆದರೋದಿಲ್ಲ. ಈ ಸಲ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆಲ್ತೀನಿ, ಹಾಗೆ ಮತ್ತೆ ವಾಪಸ್ ಬಿಜೆಪಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋ ನಿರ್ಧಾರ ಮಾಡಿದ್ದೀನಿ. ಅಂದಿನಿಂದ ಇಂದಿನ ತನಕ ನಾನು ಅದನ್ನೇ ಹೇಳ್ಕೊಂಡು ಬಂದಿದ್ದೀನಿ. ನನ್ನ ಸ್ಪರ್ಧೆ ಬಗ್ಗೆ ಬಿಎಸ್ವೈ ಕುಟುಂಬ ದಿಕ್ಕು ತಪ್ಪಿಸೋ ಪ್ರಯತ್ನ ಮಾಡಿದ್ರು. ಮೋದಿ ಕಾರ್ಯಕ್ರಮಕ್ಕೆ ಈಶ್ವರಪ್ಪ ಬರ್ತಾರೆ ಅಂದ್ರು, ಬಳಿಕ ನಾಮಪತ್ರ ಹಾಕೋದಿಲ್ಲ ಅಂದಿದ್ರು. 19ನೇ ತಾರೀಕು ಅವರಿಗೆ ಶಾಕ್ ಕಾದಿತ್ತು. ಈ ಸಲ ಚುನಾವಣೆಗೆ ಸ್ಪರ್ಧಿಸೋದು ಶತಸಿದ್ಧ, ಗೆಲ್ಲೋದು ನಿಶ್ಚಿತ ಅಂತ ಹೇಳಿದ್ದೆ. ಅದರಂತೆ ನಾಮಪತ್ರ ಹಿಂತೆಗೆದುಕೊಳ್ಳದೆ ಕಣದಲ್ಲೇ ಉಳ್ಕೊಂಡಿದ್ದೀನಿ. ನಾಳೆಯಿಂದ ಇನ್ನಷ್ಟು ಬಿರುಸಾಗಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಳ್ತೀನಿ. ಈ ಸಲ ಗೆಲುವು ನನ್ನದೇ ಅಂತ ಹೇಳ್ಕೊಂಡಿದ್ದಾರೆ. ಒಟ್ನಲ್ಲಿ ಈಶ್ವರಪ್ಪ ವಿಚಾರ ಬಿಜೆಪಿಗೆ ಒಂದ್ ರೀತಿ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡೋ ನಿರ್ಧಾರ ಮಾಡಿದ್ರೂ ಕೂಡ ಮುಂದಿನ ರಾಜಕೀಯ ಬೆಳವಣಿಗೆಗಳಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಯಾಕಂದ್ರೆ ಗೀತಾ ಶಿವರಾಜ್ ಕುಮಾರ್ ವಿರುದ್ಧ ಬಿವೈ ರಾಘವೇಂದ್ರ ಗೆಲುವು ಬಹುತೇಕ ನಿಶ್ಚಿತ ಅಂತಾನೆ ಶಿವಮೊಗ್ಗ ವಲಯದಲ್ಲಿ ಹೇಳಲಾಗ್ತಾ ಇದೆ. ಹೀಗಿರುವಾಗ ಈಶ್ವರಪ್ಪ ಕೂಡ ಸ್ಪರ್ಧೆಗಿಳಿದಿರೋದ್ರಿಂದ ಒಂದ್ ರೀತಿ ವೋಟ್ ಡಿವೈಡ್ ಆಗಬಹುದು. ಇದು ಗೀತಾ ಶಿವರಾಜ್ ಕುಮಾರ್ಗೆ ಲಾಭ ಆಗಿ ಕೂಡ ಪರಿಣಮಿಸಬಹುದು. ಹೀಗಾಗಿ ಬಿಜೆಪಿಗೆ ಸದ್ಯಕ್ಕೆ ಶಿವಮೊಗ್ಗ ಕ್ಷೇತ್ರ ಒಂದ್ ರೀತಿ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಬಿಕಾಸ್ ಆಫ್ ಈಶ್ವರಪ್ಪ ಅವರ ಈ ಗಟ್ಟಿ ನಿರ್ಧಾರದಿಂದ.